ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಯೆಶಾಯ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. ಪ್ರೇರೆ, ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ಮಾಡುವೆನು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಸ್ನೇಹಿತರೆ, ಇಂದು ನೀವು ಹೇಳ್ತಾ ಇರ್ಬೋದು, ದೇವರೇ, ನನಗೆ ಯಾವಾಗಪ್ಪ ಇನ್ನು ಒಳ್ಳೆಯ ದಿನಗಳು, ಒಳ್ಳೆಯ ಆಶೀರ್ವಾದ ದಿನಗಳನ್ನು ಯಾವಾಗ ನಾನು ನೋಡ್ತೀನಿ? ಸಂತೋಷದ ದಿನ, ಸಮಾಧಾನದ ದಿನ, ಎಲ್ಲವನ್ನು ಆಶೀರ್ವಾದ ಪಡೆಯುವಂಥ ದಿನ ಅಂತ. ಹಾಗೆ ನೀವು ನಿರೀಕ್ಷೆಯಲ್ಲಿದ್ದೀರಾ ಅಂತ ಕರ್ತನಿಗೆ ಗೊತ್ತು. ಪರಿಶುದ್ಧ ಆತ್ಮದೇವರು ಈ ವಾಕ್ಯ ಸಂದೇಶದ ಮೂಲಕ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ನೀವು ಪ್ರಾಮಾಣಿಕರಾಗಿದ್ರಿ, ನೀತಿವಂತರಾಗಿದ್ದೀರಿ, ಆದರೂ ಕಷ್ಟಗಳು ಸಂಭವಿಸ್ತಾ ಇದೆ, ಅನೇಕ ವೇದನೆ. ಆದರೆ ಅದಕ್ಕೆ ತಕ್ಕ ಕಾಲದಲ್ಲಿ ಒಂದು ದೊಡ್ಡ ಪ್ರತಿಫಲ ಇದೆ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರಾರ್ಥಕವಾಗದು. ನೀವು ನಿರೀಕ್ಷೆ ಪಟ್ಟಿದ್ದೀರಿ, ದೇವರೇ ನನ್ನನ್ನು ಉನ್ನತವಾದ ಸ್ಥಾನಮಾನ ಗೌರವ ಕೊಡ್ಸಪ್ಪ, ಈ ಒಂದು ಆಲೋಚನೆ ಕೂಡ ಮಾಡಿದ್ದೀರಿ. ದೇವರು ಹೇಳ್ತಾರೆ ಈ ವೇದ ವಾಕ್ಯದಿಂದ, ಯೆಶಾಯ 58ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಕರ್ತನೆ ಹೇಳ್ತಾ ಇದ್ದಾರೆ ನೋಡಿ, ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ, ನೀವು ಭೂಮಿಯ ಎತ್ತರವಾದ ಪ್ರದೇಶದ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯ ನೀವು ಅನುಭವಿಸುವಂತೆ ಮಾಡುವೆನು. ನಮ್ಮ ದೇವರು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬಿನ ದೇವರು. ಅವರು ಸಂತತಿ ದೇವರನ್ನು ಆರಾಧನೆ ಮಾಡ್ಕೊಂಡ್ಬಂದವರು. ಅವರನ್ನು ದೇವರು ಸಂತತಿಯಾಗೇ ಆಶೀರ್ವಾದ ಮಾಡ್ತಾ ಬಂದರು. ತಂದೆಯ ಮೂಲಕ ಮಗನಿಗೆ, ಮಗನ ಮೂಲಕ ಅವನ ಮಗನಿಗೆ, ಹೀಗೆ ಸಂತಾನಗಳೆಲ್ಲ ಆಶೀರ್ವಾದ ಪಡಿತು. ಎತ್ತರವಾಗಿಯೂ ಉನ್ನತವಾಗಿಯೂ ಮಹಿಮೆಯಾದ ರೀತಿ ದೇವರವರನ್ನು ಇಟ್ಟರು. ಪ್ರಿಯರೇ, ಗೌರವದ ವ್ಯಕ್ತಿಯಾಗಿ ಅವರನ್ನು ಮಾರ್ಪಡಿಸಿದರು. ಹಾಗೆ ಈ ದಿನ ನೀವು ಕೂಡ ಅದೇ ಆಶೀರ್ವಾದವನ್ನು ಹೊಂದಿಕೊಳ್ತಾ ಇದ್ದೀರಿ. ನಿಜಕ್ಕೂ ಕರ್ತನೇ ಈ ವಾಕ್ಯವನ್ನು ನಿಮ್ಮ ಸಂಗಡ ಮಾತಾಡ್ತಾ ಇರೋದು. ದೇವರು ನಿಮ್ಮ ನಿಶ್ಚಯದಿಂದ ಆಶೀರ್ವದಿಸ್ತಾ ಇದ್ದಾರೆ. ಉನ್ನತ ಸ್ಥಾನ, ಮಾನ, ಗೌರವಗಳು ನಿಮಗೆ ಅನುಗ್ರಹಿಸ್ತಾರೆ. ಭೂಮಿಯ ಉನ್ನತ ಸ್ಥಾನಗಳನ್ನು, ಯಾಕೋಬನ ಸ್ವಾಸ್ಥ್ಯವನ್ನು, ಯಾಕೋಬನಿಗೆ ದೇವರು ಕೊಟ್ಟು ಸ್ವಾಸ್ಥ್ಯವನ್ನು ಕೊಟ್ಟು ಅವನನ್ನು ಆಶೀರ್ವದಿಸಿ ಉನ್ನತವಾಗಿಟ್ಟಂತೆ ನಿಮ್ಮನ್ನು ಹಾಗೇ ಈ ದಿನ ಕರ್ತನ ಆಶೀರ್ವದಿಸ್ತಾ ಇದ್ದಾರೆ. ಯಾಕೋಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸಿ ಅದನ್ನು ಅನುಭವ ಸವಿದು ನೋಡ್ತೀರಾ. ಅಷ್ಟು ಸಂತೋಷ, ಸಮಾಧಾನ ಕರ್ತನು ನಿಮಗೆ ಅನುಗ್ರಹಿಸ್ತಾ ಇದ್ದಾರೆ. ನಿಮ್ಮ ಕಾರ್ಯಗಳ ಸಫಲವೂ ಉಂಟಾಗುತ್ತೆ.